ಸಕ್ಕರೆ ಕಾರ್ಖಾನೆ ನಷ್ಟವಾದರೆ 2-3 ಏಕೆ ಮಾಡ್ತೀರಿ ಎಂದು ರಾಜ್ಯದ 80ರಷ್ಟು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಮಾತುಕತೆ ನಡೆಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಶ್ನೆ ಕೇಳಿ ಸಕ್ಕರೆ ಲಾಬಿ ತಡಬಡಾಯಿಸುವಂತೆ ಮಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಧಾನಸೌಧದಲ್ಲಿ ಸಕ್ಕರೆ ಕಂಪನಿ ಮಾಲೀಕರು ಮತ್ತು ರೈತ ನಾಯಕರ ಜೊತೆಗೆ 6.5 ಗಂಟೆಗಳ ಕಾಲ ಮಾತುಕತೆ ನಡೆಸಿದರು. ಸಕ್ಕರೆ ಲಾಬಿ ಎಷ್ಟು ಪ್ರಬಲ ಎಂದರೆ ಮುಖ್ಯಮಂತ್ರಿಗಳು ಬಂದು ಕುಳಿತ 1 ಗಂಟೆಯ ಬಳಿಕ ಒಬ್ಬೊಬ್ಬರೇ ಬಂದರು. ಕಬ್ಬು ಬೆಳೆಗಾರರು ಪ್ರತಿ ಟನ್ಗೆ 3,500 ರೂಪಾಯಿಗೆ ಒತ್ತಾಯ ಮಾಡಿ 5-6 ದಿನಗಳಿಂದ ಹರತಾಳ ನಡೆಸಿದರು. ಹೆಚ್ಚು ಸಕ್ಕರೆ ಕಾರ್ಖಾನೆಗಳು ಇರುವ ಬೆಳಗಾವಿ, ಅವಿಭಜಿತ ಬಿಜಾಪುರ ಜಿಲ್ಲೆಯಲ್ಲಿ ಚಳವಳಿ ತೀವ್ರವಾಗಿತ್ತು. ಒಂದು ಹಂತದಲ್ಲಿ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಕಾರ್ಖಾನೆ ನಡೆಸಲು 108 ತೊಂದರೆ ಎಂದರು. ಹಾಗಿದ್ದ ಮೇಲೂ ನಿಮ್ಮಲ್ಲಿ ಹಲವರು ಒಂದು ಸಕ್ಕರೆ ಕಾರ್ಖಾನೆ ಇದ್ದವರು 2-3 ಹೇಗೆ ಮಾಡ್ತೀರಿ? ರೈತರ ಕಷ್ಟಕ್ಕೂ ಸ್ಪಂದಿಸಬೇಕು ಎಂದು ಸಿದ್ದರಾಮಯ್ಯನವರು ಹೇಳಿದರು. ಕೊನೆಗೆ ಟನ್ಗೆ 3,300 ರೂಪಾಯಿ ಗೊತ್ತುಪಡಿಸಲಾಯಿತು. 50 ರೂಪಾಯಿಯನ್ನು ಸರ್ಕಾರವೇ ಕೊಡುವುದಾಗಿ ತಿಳಿಸಿದ್ದಾರೆ. ರಾಜ್ಯದ ಪ್ರಹ್ಲಾದ್ ಜೋಶಿ ದೇಶದ ಸಕ್ಕರೆ ಮಂತ್ರಿ. ಎಥೆನಾಲ್ ಮತ್ತು ಕಬ್ಬು ಬೆಂಬಲ ಬೆಲೆಯ ಬಗೆಗೆ ಸುಳ್ಳು ಹೇಳುವ ಮೂಲಕ ಬಿಜೆಪಿಯ ಸುಳ್ಳಿನ ಕಾರ್ಖಾನೆಯ ಪರಂಪರೆ ಉಳಿಸಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವೇಳೆ ಟೀಕಿಸಿದರು. ಈ ಸಂಬಂಧ ದಿಲ್ಲಿಗೆ ಸರ್ವಪಕ್ಷ ನಿಯೋಗ ಒಯ್ಯುವುದಾಗಿಯೂ ಅವರು ತಿಳಿಸಿದರು.